ಯಾಕವ್ವ ಹಿಡ್ಕೊಂಡಿದ್ದೀನಿ ಕಣವ, ವಿಡಿಯೋ ಮಾಡ್ತಿದ್ದೀನಿ. ಫಾದರ್ಸ್ ಡೇ ಗಿಫ್ಟ್ ಕೊಡು ಪಪ್ಪಗೆ. ಪಪ್ಪ ಸರ್ಪ್ರೈಸ್ ಊಟ. ಏನ್ ಅನ್ನಿಸ್ತೈತೆ ಹೇಳಿ ಇವಾಗ ನಿನ್ಗೆ? ಗೈಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಗೈಸ್, ನಮಸ್ಕಾರ. ಇವತ್ತು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ನಿಮ್ಗೆ ತಮ್ಲೇನ್ ನೋಡಿ ಏನು ಅಂತ ಗೊತ್ತಾಗಿರುತ್ತೆ. ಇವತ್ತೇನು ಅಂತಂದ್ರೆ ಫಾದರ್ಸ್ ಡೇ. ಫಾದರ್ಸ್ ಡೇ ಗಿಫ್ಟ್ ಸರಿ ಪಪ್ಪಗೆ ಏನೋ ತಗೊಬರಕ್ ಹೋಯ್ತಾವಳೆ. ಏನ್ ತಗೋಬರ್ತೀವ? ಪಪ್ಪಗೆ ಏನ್ ಗಿಫ್ಟ್ ಕೊಡ್ತೀರಾ? ಪಪ್ಪಗೆ ಏನ್ ಗಿಫ್ಟ್ ಕೊಡ್ತೀರಾ? ಜಾಕೆಟ್ ಕೊಡ್ತೀರಾ? ಬೇರೆದೇನಾದ್ರು ಕೊಡಲ್ವಾ? ಬಟ್ಟೆ ದುಡ್ಡಿನಿಂದ ಬರುತ್ತೆ ಪಪ್ಪಗೆ ಬಟ್ಟೆ ಕೊಡಕ್ಕೆ. ಅದಕ್ಕೆ ನಾವು ನೋಡು ಗೈಸ್ ಹೆಂಗೋಳೆ, ನಾನ್ ದುಡ್ಡು ಕೊಡ್ಬೇಕಂತೆ ನಾನು ಹೇಳಿದ್ನಂತಲ್ಲ ಅದಕ್ಕೆ. ಓಕೆ ಗೈಸ್, ಇವಾಗ ಹೋಗಿ ಅವ್ರಿಗೆ ಏನಾರು ಸರ್ಪ್ರೈಸ್ ಆಗಿ ಏನಾರು ಒಂದು ಜೀವಳು ನೋಡಿದ್ರೆ ಜಾಕೆಟ್ ಅಂತವಳೆ, ನಾನು ನೋಡಿದ್ರೆ ಅವ್ರಿಗೆ ಡ್ರೆಸ್ ತಗೊಬರೋಣ ಅಂತಿದ್ದೀನಿ. ನೋಡೋಣ ಗೈಸ್ ಏನು ತಗೊಬತ್ತೀವಿ ಅಂತ ನಿಮಗೂ ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ. ಓಕೆನಾ? ನಮ್ಮ ಚರಿ ಪಪ್ಪಗೆ ಸರ್ಪ್ರೈಸ್ ಕೊಡ್ತಾಳೆ. ಹೇಳಿ ಇವಾಗ ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಈ ವಿಡಿಯೋ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ನಮ್ಮ ಕೈಲಿ ಏನಾಗುತ್ತೆ ಅದು ಗಿಫ್ಟ್ ಕೊಡ್ತೀವಿ. ಓಕೆ, ಬಿಡು ಫೋನ್ ಬಿಡು, ಹಂಗೆಲ್ಲ ಮಾಡಬಾರ್ದು. ನೀನು ಸುಮ್ಮನೆ ಇರಬೇಕು. ನೋಡಿ ಗೈಸ್, ಫೋನ್ ಎಲ್ಲ ಕಿತ್ಕೊತಾವಳೆ ಇವಳು. ಹೋಗಿ ಪಪ್ಪಗೆ ಏನಾದ್ರು ಗಿಫ್ಟು ತಗೊಂಡು ಬರೋಣ. ಓಕೆ, ಪಪ್ಪ ಬರೋಷ್ಟಲ್ಲಿ ಬೇಗ ಬಂದ್ಬಿಡೋಣ. ಪಪ್ಪ ಬರೋಷ್ಟಲ್ಲಿ ಬೇಗ ಬಂದ್ಬಿಡೋಣ. ಹೆಂಗೆ ಹೇಳ್ತೀಯಾ? ಆಯ್ತಾ? ನೀನು ಮತ್ತೆ ಹೋಗ್ಬೇಕಾದ್ರೆ ಎತ್ಕ ಅಂತೀಯ, ನಾನು ಹೆಂಗೆ ಎತ್ಕೊ ಹೋಗ್ಲಿ? ನಾನು ನಡ್ಕೋತೀನಲ್ಲ. ಏನು ನಡ್ಕೊಬತ್ತೀಯಾ? ನಿಜ? ಎತ್ಕ ಅಂತ ಹೇಳಲ್ವಾ? ಹಂಗಾರೆ ಓಕೆ ಗೈಸ್, ಕರ್ಕೋತೀನಿ ಅಂದ್ರೆ ಕರ್ಕೋಗಲ್ಲ. ಇವಳು ಏನಾದ್ರು ಎತ್ಕ ಅಂತ ಹೇಳಿದ್ರೆ ನಾನು ಕರ್ಕೋಗಲ್ಲ. ನಿಜ? ನೀನೇ ಹೇಳಿದ್ಯಾ ಅವ್ರಿಗೆ ನಾನು ಎತ್ಕ ಅಂತ ಹೇಳಲ್ಲ ಅಂತ. ಓಕೆನಾ? ಓಕೆ ಗೈಸ್, ನಾವೇನು ತಗೋಬತ್ತೀವಿ ಅಂತ ವಿಡಿಯೋ ಮಾಡ್ತೀವಿ, ನೀವು ನೋಡಿ. ಆ ಥರ ಎಲ್ಲ ಮಾಡಿ ನೋಡಿದ್ದೀನಿ ನಾನು ನಿಂಗೆ. ಸರಿ, ಇವತ್ತು ಪಪ್ಪಗೆ ಏನು ಗಿಫ್ಟ್ ತಗೊಬರೋಣ ಮಗಳೇ? ಅದಕ್ಕೆ ಏನಾದ್ರು ತಗೋಣ ಅಂತ ತಗೋಯ್ತಾ ಇದ್ದೀವಿ. ಏನು ತಗೋಣ ಅಂದರೆ ಎರಡು ಬಟ್ಟೆ, ಚಾಕ್ಲೇಟ್, ಸಿಪ್ಪಲು, ಆಮೇಲೆ ಏನಾದ್ರು ಚಪ್ಪಲು. ಇಲ್ಲಿ ನೋಡ್ಕೊಂಡು ಮಾತಾಡಿ, ಜೋರಾಗಿ ಹೇಳಿ. ಸಿಪ್ಪಲು, ಜಾಕೆಟು, ಬಟ್ಟೆ, ಸಿಪ್ಪಲು, ವಾಚು ಏನಾದ್ರು ತಗೋಣ. ಎಲ್ಲ ತಗೋಬತ್ತೀರಾ? ಏನಾದ್ರು ಒಂದು ಹೇಳು. ಏನು ತಗೋಬರ್ಬೇಕು ಅಂತ? ಎಲ್ಲದೂ ತಗೋಬತ್ತೀವಿ ಅಂದರೆ ದುಡ್ಡು ಬೇಡವೆ ನಾವು ಅಷ್ಟೊಂದು? ಯಾವ್ದಾದ್ರು ಒಂದು ಏನು ತರಬೇಕು ಅಂತ ಐತೆ ನಿಮಗೆ? ಅಲ್ಲ ಗಾಯ್ಸ್, ತರಬೇಕು ಅಂತ ಇದೀವಿ. ಅದನ್ನ ಹೋಗೋದೇ ತಾರ್ಸ್ತಿ ತರಕ್ಕೆ. ಇಬ್ರು 3 ಜನ ಹೋಗ್ಬೇಕು. ನಾನು ಬೇಡ ಹೋಗ್ಬೇಕು, ಅಮ್ಮ ಹೋಗ್ಬೇಕು, ಇಬ್ರು ಹೋಗ್ಬೇಕು. ತರಕ್ಕೆ ಏನ್ ತರ್ತೀವಿ ಅಂತ ನಾವು ತಂದ್ಕೊಂಡು ನಿಮ್ಗೂ ಹೋಗ್ತೀವಿ. ಏನು ಅಂತ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತು ಬೇಡ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ? ಬಾಯ್, ಚೆನ್ನಾಗಿ ಮಾತಾಡ್ತಿದ್ರು. ಐ ಲವ್ ಯು ಬಂಗಾರ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ. ಆಯ್ ಗೈಶ್, ಮುತ್ತ ಕೊಡಿ. ಓಕೆ ಗೈಸ್, ನಾವು ಏನು ತರ್ತೀವಿ ಅಂತ ಗೊತ್ತಿಲ್ಲ. ಅವಳಿಗೆ ಇಷ್ಟ ಆಗೋದನ್ನೇ, ಅವಳ ಪಪ್ಪಗೆ ಏನು ತಗೋತಾಳೆ ಅದನ್ನೇ ತಗೊಡ್ತೀನಿ ಗೈಸ್. ಅವಳು ಫಾದರ್ಸ್ ಡೇ ಅಲ್ವಾ, ಹಂಗೆ ಒಂದು ಚಿಕ್ಕ ಕೇಕ್ ತಗೊಂಡು ಬರ್ತೀವಿ ಅಲ್ವಾ? ಎಸ್. ಯಾಕವ್ವ ಹಿಡ್ಕೊಂಡಿದ್ದೀನಿ ಕಣವ, ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ಫಾದರ್ಸ್ ಡೇ. ಅದಕ್ಕೆ ನಾವು ಡಿ-ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಾವು ಏನಾದ್ರು ಬಟ್ಟೆ ತರೋಣ. ಡಿ-ಮಾರ್ಟಿಗೆ ಹೋಗ್ತಾ ಇದೀವನಪ್ಪ. ಓಕೆ, ಏನೋ ಹೇಳ್ತಿದ್ದೆ. ಓಕೆ ನೋಡಿ ಗೈಸ್, ಇವಳ್ದು ಡ್ರೆಸ್ ಈ ಥರ ಇದೆ. ಬಿಡು, ಹಂಗೆಲ್ಲ ಮಾಡಬಾರ್ದು. ಬಟ್ಟೆ ಇವತ್ತು ನಮ್ಮ ಸರಿನೇ.
ಫಾದರ್ಸ್ ಡೇ ಅಲ್ಲ. ಅದಷ್ಟೇ ಅಲ್ಲ, ಹಾ. ಅದಕ್ಕೆ ನಾವು ಹೋಯ್ತಾ ಇದೀವಿ. ಯಾಕಂದ್ರೆ ಅದಷ್ಟೇ ಗಿಫ್ಟ್ ತಗೋಬರಕ್ಕೆ ಇಷ್ಟ ಬಿಡುತ್ತೆ. ಯಾಕಂದ್ರೆ ಪಪ್ಪ ಬರೋ ಸರ್ಪ್ರೈಸ್. ಸರ್ಪ್ರೈಸ್ ಎಲ್ಲ ಬರ್ತೀವಿ. ಇಲ್ಲಿ ಫೋನ್ ನೋಡ್ಕೊಂಡ್ ಮಾತಾಡು. ಬೇಗ ಬೇಗ ತರ್ತೀವಿ. ಪಪ್ಪ ಬಡಿಸ್ಕೊಂಡು ನಾವು ಬೇಗ ತಂದು ಇಡ್ತೀವಿ. ಇವತ್ತು ಸರಿನೇ ಗೈಸ್ ವಿಡಿಯೋ ಮಾಡ್ತಿರೋದು. ಫಾದರ್ಸ್ ಡೇಗೆ ಅವಳೇ ಫೋನ್ ಇಟ್ಕೊಂಬಮ್ಮ ನಾನು ಮಾತಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಅವಳೇ ಸರ್ಪ್ರೈಸ್ ಕೊಡ್ತಿರೋದಲ್ಲ. ಅದನ್ನ ಹೇಳಿ ನನ್ನನ್ನೇ ಸರಿಯಾಗಿ ಫೋನ್ ಇಟ್ಕೊಂಬಮ್ಮ ವಿಡಿಯೋ ಮಾಡು ಅಂತೇಳಿ ಗೈಸ್. ಓಕೆನಾ? ಓಕೆ ಗೈಸ್, ನೋಡಿ ಈ ಥರ ರೆಡಿ ಆಗಿದ್ದೀವಿ. ನಾನು ಮಗು ರೆಡಿ ಆಗಿದ್ದೀವಿ. ಹೋಯ್ತಾ ಇದ್ವಿ, ಎಲ್ಲಿ ಹೋಯ್ತೀವಿ ಅಂತ ತೋರಿಸ್ತೀವಿ, ಏನು ತಗೋತೀವಿ ಅಂತ ಅವಳು ಇಷ್ಟುದ್ದಲ್ಲಿ ಇಷ್ಟೇ ಹೇಳೋಳೆ. ಇವತ್ತು ಅವಳೇ ವಿಡಿಯೋ ಮಾಡ್ತೀನಿ ಅಂತ ಮಮ್ಮ ಹಿಡ್ಕ ಅಂತವಳೆ. ಇವತ್ತು ಅವಳೇ ವಿಡಿಯೋ ಮಾಡ್ತಾಳೆ ಗೈಸ್. ನಾನು ಬರೀ ಇವತ್ತು ಕ್ಯಾಮ್ರಾಮನ್ ಆಗಿರ್ತೀನಿ. ಓಕೆನಾ? ಇವತ್ತಿನ ಫಾದರ್ಸ್ ಡೇ ಅವಳೇ ವಿಡಿಯೋ ಮಾಡ್ಕೊಂಡು ಅವಳೇ ಸೆಲೆಬ್ರೇಷನ್ ಮಾಡ್ತಾಳೆ. ಓಕೆ, ಇವಾಗ ನೋಡೋಣ ಎಲ್ಲಿ ಹೋಗ್ತಿದ್ವಿ. ಬನ್ನಿ ಬನ್ನಿ ಪಟ ಪಟ ಅಂತ ಹೋಗೋಣ. ಓಕೆ ಗೈಸ್, ಇದು ಅವ್ರ ಪಪ್ಪ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಟೀ ಶರ್ಟು, ಒಂದು ಪುಲೋವರು, ಒಂದು ಪ್ಯಾಂಟು ತೊಗೊಂಡಿದ್ದೀವಿ. ಬಟ್ ನನಗಿಲ್ಲಿ ತುಂಬ ಇಷ್ಟ ಆಯಿತು ಕಲೆಕ್ಷನ್. ಹಾಂ, ಹೇಳವಾ ಹೇಳವಾ. ಆಗ ಫಂಕ್ಷನ್ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ನಾವು ಅಂಗಡಿಗೆ ಹೋಗಿ ಅಪ್ಪು ಸರ್ಪ್ರೈಸ್ ಕೊಡೋಣ ಅಂತ ಬಟ್ಟೆ ತಂದಿದ್ದೀವಿ. ಯಾವುದೋ ಒಂದು ತೋರಿಸ್ತಾ ಹುಡುಗಿಗ ಈ ತೋರಿಸ್ತೀವಿ ನೋಡಿಗ ತೋರಿಸ್ತೀನಿ ನೋಡಿಗ ಈ ಥರ ಬಟ್ಟೆ ತಂದಿದ್ದೀವಿ. ಓಕೆ, ನಾವು ಬರ್ಬೇಕಾರೆ ಹಂಗೆ ಚಿಕನ್ ತಗೊಬಂದ್ವಿ. ಸರ್ಪ್ರೈಸಾಗಿ ಅವ್ರಿಗೆ ಅಡುಗೆ ಮಾಡೋಣ. ಅವ್ರಿಗೆ ಹೇಳೋದು ಬೇಡ, ಚಿಕನ್ನು ಮಾಡಿಬಿಟ್ಟು ಸ್ಪೆಷಲ್ ಏನಾದ್ರು ಮಾಡಿಬಿಟ್ಟು ಅವ್ರಿಗೆ ಊಟ ಬಡಿಸೋಣ ಅಂತ ಸರ್ಪ್ರೈಸ್ ಆಗುತ್ತೆ ಅಂತ. ಅವ್ರು ಹೆಂಗೆ ಸರ್ಪ್ರೈಸಾಗಿ ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ಅವ್ರು ಯಾವ ಥರ ಖುಷಿಪಟ್ಟರು, ಏನು ಎತ್ತ ಹೆಂಗೆ ಕೈ ಕಟ್ ಮಾಡಿಸಿದ್ವಿ. ಈ ಚಿಕನ್ ಊಟ ನೋಡಿ ಯಾವ ಥರ ಹೆಂಗೆ ಖುಷಿಪಟ್ಟರು ಅನ್ನೋದನ್ನು ನೀವು ನೋಡಿ. ಓಕೆನಾ? ನೀವು ಈ ಥರ ಸಣ್ಣ ಪುಟ್ಟದ ಮನೇಲಿ ಸರ್ಪ್ರೈಸ್ ಕೊಡ್ತಾನೆ ಇದೆ. ಇದು ಫಾದರ್ಸ್ ಡೇ ಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟದ ಈ ಥರ ಸರ್ಪ್ರೈಸ್ ಮಾಡ್ತಾ ಇದೆ. ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನನಗಂತೂ ಈ ಥರ ತುಂಬ ಇಷ್ಟ ಸರ್ಪ್ರೈಸ್ ಕೊಡೋದು ಅಂದರೆ, ನನಗೂ ನನ್ನ ಮಗಳಿಗೂ. ಸೊ ಹಂಗಾಗಿ ಚಿಕನ್ ತಗೊಬಂದು ಚಿಕನ್ ಮಾಡಿದ್ವಿ. ಇವಾಗ ಕೇಕ್ ಕಟ್ ಮಾಡಬೇಕು. ಎಲ್ಲಿಟ್ಬಿಟ್ಟೆ? ಆಮೇಲೆ ಆಮೇಲೆ ಇನ್ನೂ ಬೇರೆ ಏನು ತಂದಿದ್ದೀವಿ ಮಗಳೇ? ಬಿಡಿ ಬನ್ನಿ. ಕೇಕ್ ಅಲ್ಲೇ ಸಂಜೆ ತೋರಿಸ್ತೀವಿ ಗೈಸ್. ಕೇಕ್ ಆಲ್ರೆಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀವಿ. ಸಂಜೆ ತೋರಿಸ್ತೀವಿ. ಓಕೆನಾ? ಕಟ್ ಮಾಡಿಸ್ತೀವಲ್ಲ ಅವಾಗ ತೋರಿಸ್ತೀವಿ. ಬಟ್ಟೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸರಿ, ಪಪ್ಪ ಕ್ಲೋಸ್ ಇವರ್ ರೈಸ್ ಮಾಡಿದ್ಯಾ? ಹಂಗೆ ಮುಂದೆ ಬಾ ಪಪ್ಪ. ಹಂಗೆ ಒಂಚೂರು ಮುಂದೆ ಬಾ, ತಡ್ರಿಸ್ಕೊಂಡು. ಹಾಂ, ಬಾ ಮುಂದೆ ಬಾ. ಯಾರು ಕುತ್ಕೋಬೇಡ, ಇರೋ ಮತ್ತೆ ನೋಡ್ಕ ಎಷ್ಟತ್ತು ಇರು. ಸರಿ, ಕಂಡ್ಬಿಟ್ಟ ತಕ್ಷಣ ಏನು ಹೇಳ್ಬೇಕು ಅಂತ ಗೊತ್ತಲ್ಲ. ಹೇಳ್ಕೊಡ್ತೀನಿ. ಬಾಯ್ಲಿ ಹಂಗೆ ಹಂಗೆ ಹೇಳ್ಬೇಕು ಪಾಪ. ಅಲ್ಲಿ ಓಕೆನಾ? ಇದನ್ನ ಓಪನ್ ಯುವರ್ ಐಸ್. ಸರಿ, ಗಿಫ್ಟ್ ಕೊಡು ಪಪ್ಪಗೆ. ದೊಡ್ಡ ಮೋಟಿನ ಗಿಫ್ಟ್ ಖುಷಿ ಆಯ್ತಾ? ದೊಡ್ಡ ಮೋಟಿನ ತಂದಿದ್ದೀರ? ಮೊದಲು ಜಾಸ್ತಿ ದೊಡ್ಡ ಐತೆ, ದೊಡ್ಡ ಮೋಟಿನ ತಗೊಂಡಿದ್ವಲ್ಲ. ಸರಿ, ಚೆನ್ನಾಯ್ತಾ? ಇಷ್ಟ ಆಯ್ತಾ? ಕೇಳಿ ಸರಿ, ಇಷ್ಟ ಆಯ್ತಂತ ಫೀಲ್ ನೋಡು. ಅವಳು ಹೆಂಗ್ ಫೀಲ್ ಮಾಡ್ತಾಳೆ ನಮ್ಮ ಅಪ್ಪ ಹೆಂಗ್ ಮಾಡುತ್ತೆ ಅಂತ. ಸರಿ, ಚೆನ್ನಾಗಿಲ್ಲ. ಉಪ್ಪು ಮುತ್ತೆಲ್ಲ ಕೊಡ್ತಾಳೆ. ಸರಿ, ಒಪ್ಪಂದಕ್ಕೆ ಅದರ ಒಪ್ಪಂದಕ್ಕೆ ಆಗುತ್ತಾ? ಇದು ಸುಮ್ಕು ನಾನು ಏನು ಮಾಡಕ್ಕಲ್ಲ. ಇಷ್ಟ ಆಯ್ತಾ? ಇದು ಫ್ರೆಂಟು ಪ್ಯಾಂಟ್ ಇರೋದು ಮೇನು. ನನ್ನ ಮತ್ತೆ ಕೇಳ್ತಿಲ್ಲ, ಗೊತ್ತಾಗ್ಲಿಲ್ವಾ? ಹಂಗ ನಿಂಗೆ ಗೊತ್ತಿತ್ತಾ? ಸರಿ, ಪಾಪ ಮೋಸ ಮಾಡ್ತೀವಿ. ಸರಿ, ನಮಗೆ ಗೊತ್ತಿತ್ತಂತೆ. ನಾನೇನ್ ಹೇಳ್ದೆ ಹೇಳಿ ನಿಂಗೆ? 34 ಅಲ್ಲಲ್ಲ, ನಿಂಗೆ ನಾನೇನ್ ಹೇಳಿದ್ದೆ ಹೇಳು? ಏನ್ ಹೇಳ್ದೆ? ಫೋನ್ ಮಾಡಿ ಯಾವಾಗ ನಾವು ಅನ್ಕೋತೀವಿ ಅದಕ್ಕೆ ಹೇಳಕ್ ಮಾಡ್ದೆ ಅಂತ ನಂಗೆ ಯಾವಾಗ ಹಾಕ್ಬಿಡ್ಬೇಕು. ಯಾವ್ದಾಗುತ್ತದ ಹಾಕ್ಬಿಟ್ಟು ತೋರಿಸಿದಾಗ ಇದೆಲ್ಲ ಆಯ್ತು ಬಿಡು. ಇಲ್ಲ, ಹಾಕ್ಬಿಡ್ಬೇಕು.
ಯಾವ್ದಕ್ಕ ಬರ್ಲಿ? ಯಾವ್ದಾದ್ರು ಸರಿ ಮಸ್ತ್ ಯಾವ್ದು ಬಟ್ಟೆ ಹಾಕಿ ನೋಡು ಸೈಜ್ ಆಯ್ತಾ ಅನ್ನೋದು ಬೇಕು. ಈಗ ಹೋಗ್ಬೇಕು ವಿಡಿಯೋ ಹಂಗೆ ಪಾಸ್ ಬಟ್ಟೆ ಅದು ಪುಲವರು ಚೆನ್ನಾಗಿ ಕಾಣಿಸ್ತೈತೆ. ಏನ್ ಕುಣಿತಾವಳೆ ನಮ್ಮ ಅದು ಹೋಗಿದ ತಕ್ಷಣ ಪಪ್ಪ ಸೂಪರು ಹಂಗೆ ಹಿಂಗೆ ಅಂತ ಎಲ್ಲ ಏನ್ ತೋರ್ಸ್ಕೊಡ್ತಾವಳೆ. ನಾವು ಕೇಕ್ನ ಪೀಸ್ ವೈಸ್ ತಂದಿದ್ವಿ ಗೈಸ್, ನಾವು ಈಗ ತರ್ಲಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ವೀಟ್ ಬೇಡ ಅಂತ. ಹಂಗೆ ಇಲ್ಲಿ ಇಟ್ಕೊಂಡ್ ಬಾರಪ್ಪ ಒಂದು ಫೋಟೋ ತೆಗಿತೀನಿ. ಸ್ಪೂನ್ ಬೇಡ, ಪೂನು ಕಾಯಿಸ್ಬಿಡುತ್ತದೆ ನೋಡಿ ಗೈಸ್. ಸರಿದು ಅವಳಿಗೆ ಹುಸಿ ಸೀರೆ ಇಲ್ಲ ಇವತ್ತು ಹೊರಟೋಗ್ತೀವಿ. ಓಕೆ, ಇವಾಗ ಕೇಕ್ ತಿನ್ನೋಣ ಗೈಸ್. ಕೇಕು ಅಲ್ಲೋಡಿ ಹೆಂಗ್ ಕುಣಿತಾವಳೆ. ಅದೇ ನೋಡು, ಅವಳು ಬ್ಲಾಕ್ ನೀನು ಬ್ಲಾಕು, ನಾನು ಸ್ವಲ್ಪ ವೈಟ್. ಅಂದ್ರೆ ಬಟ್ ಪ್ಲಾನ್ ಮಾಡ್ಕೊಂಡು ಹಾಕಲಿಲ್ಲ, ಬಟ್ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದು ನಾನು ವೈಟ್ ವೈಟ್ ಅಲ್ಲ ಬ್ಲಾಕ್ ಅದು. ಓಕೆ, ಕೇಕ್ ಕಟ್ ಮಾಡಿ. ಹ್ಯಾಪಿ ಫಾದರ್ಸ್ ಡೇ. ನೀನು ಪಪ್ಪ ತಿನ್ಸ ಮಗಳೇ. ನಾನು ಹಿಂಗೆ ತಿನ್ನಿಸ್ಬೇಕಿರು. ಸರಿ ಕೊಡು, ಚೆನ್ನಾಯ್ತು ಕೇಕ್. ಮುಂದಿನ ವರ್ಷ ಇನ್ನೂ ದೊಡ್ಡದಾಗ್ತಾರೆ, ಇನ್ನೂ ಖುಷಿ ಪಡ್ತಾರೆ. ಇನ್ನೂ ಖುಷಿ ಪಡ್ತಾಳೆ. ಅಜ್ಜಿ ತಿನ್ಸಿ ಸ್ಪೂನ್. ಬೇಡ, ಕಡೆ ಕೈ ಬೇಕಂತ. ಅದೊಂದು ಪೀಸ್ ಹಸಿ ಅಕ್ಕಯ್ಯ. ಇವಾಗ ಕೇಕ್ ತಿನ್ನೋಣ. ತಿನ್ನನೆ ನೀನ್ ತಿನ್ನು ಸರಿ. ನಿಂಗೆ ಯಾವ ಬೇಕಾ? ನಿಂಗೆ ಯಾವ ಕೇಕ್ ಬೇಕು ಮತ್ತಾಗ ತಿನ್ನು. ಅವಳು ಹ್ಯಾಪಿ ಫಾದರ್ಸ್ ಡೇ. ಇದ್ಯಾವುದು ಬೇರೆದು. ಹೆಂಗ್ ಪ್ಯಾಕ್ ಮಾಡ್ಕೊಟ್ರಂದ್ರೆ ಇದು 3-4 ಪೈನಾಪಲ್ ಹೇಳಿದ್ದೆ. ತಿಂದ್ಯಾ? ತಿನ್ನಿದೆ. ಚೆನ್ನಾಯ್ತೇವೆ. ಓಕೆ ಗೈಸ್, ಇವಾಗ ತಿಂತಾ ಇದೀವಿ. ಸ್ಪೆಷಲ್ ಅಡುಗೆ ಮಾಡಿದ್ವಿ. ಅದನ್ನ ಮಿಸ್ ಮಾಡ್ದ. ಗೊತ್ತಾಗಿದೆ ನೀನ್ ಬಿರಿಯಾನಿ ತಗೊಬರಲ್ಲ ಅಂತ ಕೇಳ್ದ. ನಾವು ಬಟ್ಟೆ ತಗೋತೀವಿ ಅಂತ ಏನ್ ಗೊತ್ತು ನಿಂಗೆ? ಅಲ್ಲ ಫ್ಯಾನ್ಸಸ್ ಕೇಳಿಲ್ಲ, ಹೇಳ್ತಿರ್ಲಿ, ಗೊತ್ತಾಗ್ತಿರ್ಲಿಲ್ಲ. ನೀನು ಫ್ಯಾಮಿಲಿ ಸೈಜ್ ಕೇಳ್ದಲ್ಲ, ಒಳ್ಳೆ ತರಬೇತಿ ಅಂತ ಗೊತ್ತು. ನೀವು ಫಾದರ್ಸ್ ಡೇ ಅಂತಾನೆ ಗೊತ್ತಿಲ್ಲ, ಹೆಂಗ್ ತಗೋತೀನಿ ಅಂತ ಗೊತ್ತು. ಎಲ್ಲ ಫ್ಲಾಪ್ ಆಗೋಯ್ತು ಗೈಸ್. ನಾವು ಎಲ್ಲ ಸರ್ಪ್ರೈಸ್ ಎಲ್ಲ ಫ್ಲಾಪ್ ಚಳಿ. ಆಮೇಲೆ ನಂಗೇನೋ ಡೌಟ್ ಬಂದಿದ್ದು ಯಾವಾಗ ಅಂದ್ರೆ, ನಾವು ಅನ್ಕೋತೀವಿ ಅಲ್ಲ ನಾನು ಹೊರಗಡೆ ನಮ್ದು ಆಧಾರ್ ಕಾರ್ಡ್ ತಗೋಗಿದ್ದೆ, ಇಲ್ಲಿ ಎಲ್ಲರೂ ಸಿಗ್ಲಿಲ್ಲ ಅಂದ್ರೆ ಸುಮ್ನೆ ಚಿಕ್ಕಪೇಟೆಗೆ ಹೋಗ್ಬಿಡೋಣ ಅನ್ನೋ ಪ್ಲಾನಿಂಗ್ ಸರಿ ನನ್ಗೆ. ಅದಕ್ಕೆ ಇಸ್ಮಾತ್ ಹೊರಗಡೆ ಹೋದ್ರೆ ನಾನು ಹೇಳಕ್ಕಾಗಲ್ಲ, ವೆಹಿಕಲ್ಸ್ ಗೊತ್ತಾಗುತ್ತಲ್ಲ. ನಾನು ಕ್ಯಾಮ್ರಾದಲ್ಲಿ ನೋಡ್ದೆ ನೀನು. ಸರಿ ಪಪ್ಪು ಗೊತ್ತಂತೆ ನಾವು ಬಟ್ಟೆ ತಂದಿರೋದು. ಎಲ್ಲ ಬಟ್ಟೆ ತಂದಿರೋದು ಗೊತ್ತಾಯ್ತು ಅಂದೆ ತಾನೆ ಸೈಜ್ ಕೇಳಿದಾಗ. ಅವ್ರು ಪ್ಯಾಂಟ್ ತಗೋಬೇಕು ನಮ್ಮನ್ನ. ಬರೀ ಪ್ಯಾಂಟು ಸರಿ ನಗ್ತಿರಲ್ಲ. ಏಕ ಮಗ ಬರೀ ಪ್ಯಾಂಟು ಬರೀ ಸ್ವೀಟ್ ಕಗಡಿನೂ ಹನಿ ಸಕ್ಕರೆ ನಿಸ್ಬೇಕು. ಅಲ್ಲಿ ಕೇಕ್ ನೋಡ್ದು 3 ಕೇಕ್ ಇದ್ದಿದ್ದು, ಅದು 1 kg, ಅರ್ಧ kg ಇಲ್ಲ. ಚೆಕ್ ಮಾಡಿ ನಿಮಗೆ. ಆಮೇಲೆ ಯಾಕೋ ಇಷ್ಟ ಆಗ್ಲಿಲ್ಲ ಅವ್ ನಮ್ಗೆ. ಆಮೇಲೆ ಚಾಕ್ಲೇಟ್ ಕೇಕ್ ತಗೋಣ ಅನ್ಕೊಂಡು ಪೀಸಲ್ಲೇ ಯಾವಾಗಲೂ ಚಾಕ್ಲೇಟ್ ಕೇಕ್ ತಗೋತೀವಿ. ಈ ಸಲ ಚೇಂಜ್ ಓವರ್ ಇರಲಿ ಅಂತ ಇದು ತಗೊಂಡು. ಯಾರು ಹೋಗಿದ್ರಿ? ನಾನು ಸರಿ ಖಾಲಿ ಆಗುತ್ತೆ ನೋಡಿ ಗೈಸ್. ಕೇಕ್ ಎಲ್ಲ ಖಾಲಿ ಆಯ್ತು. ನಮ್ಮಮ್ಮ ಅಲ್ಲೋ ಕುತ್ಕೋತು. ನಮ್ಮ ಚರಿ ಇನ್ನೂ ತಿಂತಾನೆ ಅವಳು ಖಾಲಿ ಆದ್ಮೇಲೆ ಚಿನ್ನಾಗಿರಕ್ಕೆ ಎಲ್ಲೋ ಚರಿ. ನೋಡಿ ಡ್ರೆಸ್ ಇವಾಗ ತೋರಿಸ್ತೀನಿ. ಇಲ್ಲಿಗೆ ಬಾ ಪಪ್ಪ. ನಂಗೆ ಪ್ಯಾಂಟ್ ಸಖತ್ ಇಷ್ಟ ಆಯಿತು. ಇದು ಪ್ಯಾಂಟು ಟೀ ಶರ್ಟ್ ಒಳ್ಳೆ ಸಖತ್ತಾಗಿ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತಿ. ಪಪ್ಪ ಏನು ಅನ್ನಿಸ್ತು ಸೆಲೆಬ್ರೇಷನ್ನು? ಅರೆ ಎಲ್ಲ ಫ್ಲಾಪ್ ಆಗೋಯ್ತು, ನಿಂಗೆ ಗೊತ್ತಿತ್ತು. ನೀ ಸುಮ್ಮನೆ ಯಾಕೆ ಡವ್ ಮಾಡ್ತೀಯ ಗುರು ನೀನು? ಪ್ಯಾಂಟು ತಗೋಬತ್ತಿ ಅನ್ಕೊಂಡೆ, ಆದ್ರೆ ಇವತ್ತು ತಗೋಬತ್ತಿ ಅಂತ ಅನ್ಕೊಂಡೆ. ತಗೋಬತ್ತೀಯ ಅಂತ ಅನ್ಕೊಂಡೆ, ಇವಾಗ ತಗೋಬತ್ತೀಯ ಅಂತ. ಅರೆ ಅಟ್ಲೀಸ್ಟ್ ನಿಂಗೆ ಇವತ್ತು ಫಾದರ್ಸ್ ಡೇ ಅಂತ ಗೊತ್ತಿತ್ತಾ? ಸರಿ ನೆತ್ಕೋ, ಫಾದರ್ಸ್ ಡೇ ಅಂತ ಗೊತ್ತಿತ್ತಾ? ಇದಕ್ಕೆ ಹಾಕಿದ್ದಲ್ಲ ಸ್ಟೇಟಸ್ಗೆ. ನಾನು ನಿನ್ನ ನೈಟ್ ಮಾಡ್ಬೇಕಾಯ್ತು, ಮರ್ತ್ಬಿಟ್ಟೆ ಅಲ್ವಾ? ನಾನು ನಿನ್ನೆ ಫಾದರ್ಸ್ ಡೇ ಇವತ್ತು ಅಪ್ಲೋಡ್ ಮಾಡಿದ್ದೆ ಅನ್ಕೊಂಡೆ. ಅಷ್ಟು ಸರ್ಚ್ ಮಾಡ್ದಾನೆ ಹಾಕ್ತೀನಿ ನಾನು.
ಸರಿ ಕೇಳು ಖುಷಿ ಆಯ್ತಾ ಅಂತ. ನೋಡು ಖುಷಿ ಆಯ್ತಾ ಅಂತ. ಖುಷಿ ಆಯ್ತಾ? ಅದು ನಮ್ ಸರಿ ಹೇಳಿದ ಅಂಗಡಿಗೆ ಕರ್ಕೊ ಹೋಗಿದ್ದೀನಿ. ಫಸ್ಟ್ ಅವಳೇನು ಸರ್ಪ್ರೈಸ್ ಕೊಡೋಣ ನಮ್ಮಮ್ಮ. ಸೆಲೆಕ್ಟ್ ಮಾಡಿದ್ದು? ಓ ಅದಕ್ಕೆ ಚೆನ್ನಾಗಿರೋದು. ಅಂದ್ರೆ ನಾನ್ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಯಪ್ಪ ಹೆಂಗಿದ್ಯಾ ನೋಡು ನೀನು ಸರಿ. ನೀನೇ ಸರಿ ಎಲ್ಲ ಸೆಲೆಕ್ಟ್ ಮಾಡಿದ್ದು, ಅದಕ್ಕೆ ಚೆನ್ನಾಗಿತ್ತು. ನೋಡಮ್ಮ, ನಾನ್ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಿರ್ಲಿಲ್ವಂತೆ. ಅವ್ರ ಅಪ್ಪ ಸೆಲೆಕ್ಟ್ ಮಾಡೋತ್ತೆ ಚೆನ್ನಾಗಿರೋದಂತೆ. ಅಲ್ಲ ಅಮ್ಮ ಅಪ್ಪ ಸೆಲೆಕ್ಟ್ ಮಾಡಿರೋದಕ್ಕೆ. ಹಾ ಸರಿ ಅಂತ ನೋಡಿ. ಅದು ಅದು ಅವಳ ಚರಿ ಸುಳ್ಳು ಹೇಳ್ಬೇಕು ಕಣ್ಸರಿ. ಈ ರೇಂಜಿಗೆಲ್ಲ ಸುಳ್ಳು ಹೇಳ್ಬೇಡ ಕಣ್ಸರಿ ನೀನು. ಹೋಗಿ ಬಸ್ ಹೇಳು ಬಿಡು. ಅವಳೇ ಚೆನ್ನಾಗಿ ಓಕೆ ಬಿಡು. ಒಟ್ಟೆ ನಿಮ್ಮ ಅಪ್ಪ ಚೆನ್ನಾಗಿ ಕಾಣಿಸ್ತೈತಾ? ಖುಷಿ ಆಯ್ತಾ ಚರಿ? ಟ್ಯಾಗು ತೆಗ್ದಿಲ್ಲ. ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ಅಯ್ಯೋ ಮುತ್ತು ಸುರಿತಾವೆ. ಹೇಳಿ. ಓಕೆ ಗೈಸ್, ಇವಾಗ ಊಟ ಮಾಡೋಣ. ಅಪ್ಪ ಚೈನ್ ಮಾಡ್ಬೇಡ. ಬಟ್ಟೆ ಅಲ್ಲ ಕಣವ, ನೈಟ್ ಮಲ್ಕೋಬೇಕಾರೆಲ್ಲ ಹಾಕೊಂಡ್ರೆ ಹಾಳಾಗಲ್ವಾ? ಎಲ್ಲಿಗಾರು ಹೋಗ್ಬಿಡ್ತಕ್ಕೆ ಇದು ಮಾಡಬೇಕು. ಟ್ಯಾಕ್ ಇತ್ತೇ ಇಲ್ಲ ಪಪ್ಪ. ಪಪ್ಪ ಸರ್ಪ್ರೈಸ್ ಊಟ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋರು ತುಂಬ ಧನ್ಯವಾದಗಳು. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ಯಾವಾಗ್ಲಾರ ತಗೋಬತ್ತೀವಿ, ಹೊಟ್ಟೆ ತಂದಿದ್ವಿ ತಾನೆ. ಅದಕ್ಕೆ ಬೇಡ ಬೇಡ ಅಂತಿದ್ದ ಬಿರಿಯಾನಿ. ನೀನು ಮಾಡಿದ ದಿವಸನೇ ಬಿರಿಯಾನಿ ಬಿರಿಯಾನಿ ಅಂತೀಯಲ್ಲ. ಟೇಸ್ಟ್ ನೋಡು. ಚೆನ್ನಾಯ್ತಾ? ಇನ್ನೂ ತಿಂದೇ ಇಲ್ಲ. ಹಾ ಅಮ್ಮ ಚೆನ್ನಾಯ್ತಾನಮ್ಮ? ಹಾ ಸರಿ, ಚೆನ್ನಾಯ್ತಾ ಪಪ್ಪ? ಚೆನ್ನಾಯ್ತಾ? ಓಕೆ, ಸೂಪರು. ಚಿಕನ್ ಸಾಂಬಾರು ಸರ್ಪ್ರೈಸು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಇವಾಗ ಊಟ ಮಾಡೋಣ ಗೈಸ್.